ನಾವು ಲಾಸ್ಟ್ ವಿಡಿಯೋದಲ್ಲಿ ಮುರುಡೇಶ್ವರದಲ್ಲಿ ಎಲ್ಲಿ ಸ್ಟೇ ಮಾಡಿದ್ವಿ, ಯಾವ ಥರ ಇತ್ತು ರೂಮ್ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ವಿ. ಈಗ ಬೆಳಗ್ಗೆ ದೇವಸ್ಥಾನ ಹತ್ರ ಬಂದುಬಿಟ್ಟಿದ್ದೀವಿ. ದೇವಸ್ಥಾನ ಎಂಟ್ರಿ ಹತ್ರ ಬಂದಿದ್ದೀವಿ. ಎಂಟ್ರಿ ಮುಂದೆಗಡೆ ನೋಡಿದ್ರೆ ಫುಲ್ ಎಲ್ಲ ಪಾರ್ಕಿಂಗ್ ಏರಿಯಾ ಇರುತ್ತೆ. ಪಾರ್ಕಿಂಗ್ ಏರಿಯಾ ಮತ್ತು ಆ ಕಡೆ ಈ ಕಡೆ ಎಲ್ಲ ಬೀಚ್ ಎಲ್ಲ ಕಾಣುತ್ತೆ. ಅದಾದ ನಂತರ ಒಳಗಡೆ ಆರ್ಚಿಂದ ಒಳಗಡೆ ಹೋಗ್ತಾ ಇದ್ದರೆ ಈ ಥರ ಎಲ್ಲ ಕಾಣ್ತಿರುತ್ತೆ ನೋಡಿ. ರೈಟ್ ಸೈಡ್ ಫುಲ್ ಎಲ್ಲ ಪಾರ್ಕಿಂಗು, ಲೆಫ್ಟ್ ಸೈಡ್ ಎಲ್ಲ ಬೀಚ್ ಇರುತ್ತೆ. ಪಾರ್ಕಿಂಗ್ ಆದ ನಂತರ ರೈಟ್ ಸೈಡಲ್ಲೂ ಕೂಡ ಬೀಚ್ ಇರೋದು ನೋಡ್ತಿದ್ರಲ್ಲ. ಈ ಗೋಪುರ 18 ಅಂತಸ್ತಿನ ಗೋಪುರ. ಇದು 18 ಅಡಿ ಅಂತಸ್ತಿನ ಗೋಪುರ. ಮೇಲೆ ಲಿಫ್ಟಲ್ಲಿ ಹೋಗ್ಬಿಟ್ಟು ವ್ಯೂ ಅನ್ನೋದು ನೋಡ್ಬೋದು. ಅಲ್ಲಿಗಿಂತ ಮುಂಚೆ ಫಸ್ಟು ಇಲ್ಲಿ ಬಂದು ಸ್ಲಿಪ್ಪರನ್ನು ಬಿಟ್ಬಿಟ್ಟು ಒಳಗಡೆ ಹೋಗ್ಬೇಕಾಗುತ್ತೆ. ಲೆಫ್ಟ್ ಸೈಡಲ್ಲಿ ಸ್ಲಿಪ್ಪರ್ ಕೌಂಟ್ರಿರೋದು. ಗೋಪುರದ ಒಳಗಡೆ ಎಂಟ್ರಿ ಆದಮೇಲೆ ಯಾವುದೇ ಥರದ್ದು ಕ್ಯಾಮ್ರಾ ರೆಕಾರ್ಡು, ಫೋಟೋ ತೆಗಿಯೋಂಗಿಲ್ಲ, ಕ್ಯಾಮ್ರಾ ರೆಕಾರ್ಡ್ ಮಾಡೋಂಗಿಲ್ಲ, ಏನಿಲ್ಲ. ಹಂಗಾಗಿ ನಾವು ಪ್ರಸಾದಕ್ಕೆ ಬಂದುಬಿಟ್ಟು ವೀಡಿಯೋ ಅನ್ನೋದು ಮಾಡ್ತಿದ್ವಿ. ಪ್ರಸಾದದಲ್ಲಿ ಒಳ್ಳೆ ಟೇಸ್ಟ್ ಇದೆ. ಅವಲಕ್ಕಿ ಬಂದು ಮನೆಗಾದರೆ ಒಂದು ಸಪ್ಪಿ ಇಲ್ಲಾಂದರೆ ಉಪ್ಪು ಇಲ್ಲಾಂದರೆ ಸ್ವೀಟ್ ಮಾಡ್ತಾರೆ. ಆದರೆ ಇಲ್ಲಿ ಹಂಗಿಲ್ಲ, ಖಾರನೂ ಇದೆ, ಉಪ್ಪೂ ಇದೆ, ಚೆನ್ನಾಗಿದೆ. ಒಂಥರ ಹೆಂಗಂದರೆ 3 ಮಿಕ್ಸ್ ಮಾಡ್ಕೊಂಡು ತಿಂದಂಗೆ ಐತೆ. ಹಾಲು ಅಷ್ಟೇ ಸೀರಲ್ಲ, ಮಸಾಲ ಮಜ್ಜಿಗೆ ಕುಡ್ದಂಗೆ ಇರುತ್ತೆ, ಸ್ವೀಟಾಗಿ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.